ಎಸ್, ಕರ್ನಾಟಕದ ಮಾಸ್ ಲೀಡರ್, ವಿರೋಧಿಗಳನ್ನ ತಮ್ಮ ಮಾತಿನಿಂದಲೇ ಕಟ್ಟಿ ಹಾಕೋ ಚತುರ, ಅಹಿಂದ ನಾಯಕ, ಜನಪ್ರಿಯ ಲೀಡರ್, ಟಗರು ಅಂತಾನೆ ಫೇಮಸ್ ಆಗಿರೋ ಸಿದ್ದರಾಮಯ್ಯ ತಮ್ಮ ನೇರ ನುಡಿ, ಖಡಕ್ ವ್ಯಕ್ತಿತ್ವದಿಂದಲೇ ಮನೆ ಮಾತಾಗಿರೋ ಸಿದ್ದರಾಮಯ್ಯನವರ ಕದರ್ ಯಾಕೋ ಕೊಂಚ ಕಡಿಮೆ ಆದಂತೆ ಕಾಣಿಸ್ತಿದೆ. ಹೌದು, 2013ರಿಂದ 2018ರವರೆಗೆ ಸಿಎಂ ಆಗಿದ್ದಾಗ ಅವರನ್ನ ನೋಡಿದವರಿಗೆ ಆಗಿನ ಸಿದ್ದರಾಮಯ್ಯನವರ ಕದರ್ ಗತ್ತು ಬೇರೆದ್ದೇ ಇತ್ತು. ಅಧಿವೇಶನದಲ್ಲಿ ಅವರು ಎದ್ದು ನಿಂತ್ರೆ ಇಡೀ ಸದನವೇ ಸ್ತಬ್ಧವಾಗ್ತಿತ್ತು. ಅಂಕಿಅಂಶಗಳ ಸಮೇತ ಎಂಥವರ ಬಾಯನ್ನ ಮುಚ್ಚಿಸುವ ವಾಕ್ಚಾತುರ್ಯ ಅವರಲ್ಲಿತ್ತು. ಆದ್ರೆ 2ನೇ ಬಾರಿಗೆ ಮುಖ್ಯಮಂತ್ರಿ ಆದ ನಂತರ ಆ ಹಳೆಯ ಟಗರಿನ ಗತ್ತು ಗಮ್ಮತ್ತು ಕಡಿಮೆ ಆಗಿದೆಯಾ? ಸಿದ್ದರಾಮಯ್ಯ ಸಾಫ್ಟ್ ಆಗ್ತಿದ್ದಾರಾ? ಇದು ಕೇವಲ ಬಿಜೆಪಿ ನಾಯಕರ ಆರೋಪವಲ್ಲ, ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರುತ್ತಿರುವಂತಹ ಗಂಭೀರ ಚರ್ಚೆ ಕೂಡ. ಹಾಗಾದ್ರೆ ನಿಜಕ್ಕೂ ಸಿದ್ದು ಸಾಫ್ಟ್ ಆದ್ರ? ಅವರ ಈ ಮೌನದ ಹಿಂದಿನ, ಅವರ ಈ ಮೃದು ಧೋರಣೆಯ ಹಿಂದಿನ ಅಸಲಿ ಕಾರಣವಾದ್ರೂ ಏನು ಅನ್ನೋ ಸಾಕಷ್ಟು ಪ್ರಶ್ನೆಗಳು ಕೂಡ ಈಗಾಗಲೇ ಹುಟ್ಟಿಕೊಂಡಿರೋದು ಸಹಜವಾಗಿ ಸಿದ್ದು ಅಭಿಮಾನಿಗಳಲ್ಲಿ ಕಾಣಿಸ್ತಿದೆ. ಎಸ್, ಸಾಮಾನ್ಯವಾಗಿ ಸಿದ್ದು ಅಭಿಮಾನಿಗಳು ಗಮನಿಸುತ್ತಿರಬಹುದು, ಮೊದಲಿನ ಹಾಗೆ ಸಿದ್ದರಾಮಯ್ಯ ಗತ್ತಿನಲ್ಲಿ ಮಾತನಾಡುವುದು ಆಗ್ಲಿ, ನಿರ್ಧಾರವನ್ನ ತೆಗೆದುಕೊಳ್ಳುವುದಾಗ್ಲಿ ಮೊದಲಿನಂತೆ ಇಲ್ಲ. ಆಡಳಿತದಲ್ಲೂ ಕೂಡ ಬಿಗಿ ಹಿಡಿತ ಇಲ್ಲ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದೆ. ಇಂದಿನ ಅವಧಿಯಲ್ಲಿ ಪಕ್ಷದಲ್ಲೇ ಭಿನ್ನಮತ ತೋರಿದಾಗ ಸ್ಪಾಟ್ ಅಲ್ಲೇ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ರು. ಡೆಲ್ಲಿಗೆ ಹೋಗುವ ಅನಿವಾರ್ಯತೆಯೂ ಕೂಡ ಇದ್ದಿರ್ಲಿಲ್ಲ. ಆದ್ರೆ ಈಗ ಪಕ್ಷದಲ್ಲಿ ಆಂತರಿಕ ಭಿನ್ನಮತ ಭುಗಿಲೆದ್ದಿದೆ. ಆದ್ರೂ ಸಿದ್ದರಾಮಯ್ಯವರಿಂದ ಬಗೆಹರಿಸಲು ಸಾಧ್ಯವಾಗ್ತಿಲ್ಲ. ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಮುಖವನ್ನ ನೋಡುವಂತಾಗಿದೆ. ಹೌದು, ಬರ್ತಾ ಬರ್ತಾ ಸಿದ್ದರಾಮಯ್ಯ ತಮ್ಮ ಕದರ್ ಕಳೆದುಕೊಂಡು ಸಾಪ್ತಾಗ್ತಿದ್ದಾರೆ. ಹೀಗೆ ಸಿದ್ದರಾಮಯ್ಯನವರ ಈ ಬದಲಾದ ವರ್ತನಕ್ಕೆ ಕಾರಣಗಳನ್ನ ಹುಡುಕ್ತಾ ಹೋದಾಗ ಪ್ರಮುಖವಾಗಿ ಒಂದಷ್ಟು ಅಂಕಿಅಂಶಗಳು ಕಾಣಿಸಿಗಬಹುದು, ಸಹಜವೇ ಅಲ್ವೇ? ಇನ್ನು ಸಿದ್ದರಾಮಯ್ಯನವರು ಸುದೀರ್ಘ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಸಾಗಿ ಬಂದವರು, ಭ್ರಷ್ಟಾಚಾರ ಕಳಂಕ ಇಲ್ಲದೆ ನಡೆದು ಬಂದವರು. ವಿಪಕ್ಷದವರು ಕೂಡ ಸಿದ್ದರಾಮಯ್ಯನವರ ಬಗ್ಗೆ ಭ್ರಷ್ಟಾಚಾರ ಇಲ್ಲದ ರಾಜಕಾರಣಿ ಅಂತಾನೆ ಹೇಳ್ತಾರೆ. ಆದರೆ ಅವರ ಈ ರಾಜಕೀಯ ಜೀವನದಲ್ಲಿ ಕಪ್ಪು ಚುಕ್ಕೆ ಕೊಟ್ಟಿದ್ದೇ ಮೂಡ ಹಗರಣ. ಸಿಎಂ ಸಿದ್ದು ಕುಟುಂಬವನ್ನ ಸುತ್ತಿಕೊಂಡು ಹಗರಣದ ಕರಿನೆರಳಿಯಲ್ಲಿ ಮೂಡ ಹಗರಣ. ಹೌದು, ಅದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಮೂಡ ನಿವೇಶನ ಹಂಚಿಕೆ ಹಗರಣ. ಈ ಹಗರಣದ ಆರೋಪಗಳು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಟುಂಬವನ್ನೇ ಗುರಿಯಾಗಿಸಿದ್ದವು. ಸಿಎಂ ಪತ್ನಿ ಪಾರ್ವತಿ ಹಾಗೂ ಅವರ ಸಹೋದರನ ಹೆಸರು ಈ ಪ್ರಕರಣದಲ್ಲಿ ತಳುಕು ಹಾಕಿಕೊಂಡಿತು. ಮುಖ್ಯಮಂತ್ರಿಗಳ ಪತ್ನಿಗೆ ಅರಿಶಿನ ಕುಂಕುಮ ರೂಪದಲ್ಲಿ ಬಳುವಳಿಯಾಗಿ ಬಂದಿದ್ದ ಸೈಟ್ ಎಂಬ ವಾದವಿದ್ರೂ ಕೂಡ ರಾಜಕೀಯವಾಗಿ ಇದು ಸಿದ್ದರಾಮಯ್ಯನವರಿಗೆ ಭಾರಿ ಮುಜುಗರವನ್ನ ಉಂಟು ಮಾಡಿತ್ತು. ಹೌದು, ಸಿಎಂ ಸಿದ್ದರಾಮಯ್ಯ ಅಂಡ್ ಫ್ಯಾಮಿಲಿಗೆ ಯಾವಾಗ ಮೂಡ ಹಗರಣ ಸುತ್ತಿಕೊಂಡಿತ್ತೋ ಆಗ್ಲೇ ನೋಡಿ ವಿರೋಧ ಪಕ್ಷಗಳು ಇದನ್ನ ಅಸ್ತ್ರವಾಗಿಸಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ಹೋರಾಟವನ್ನ ರೂಪಿಸಿದ್ವು. ಕೊನೆಗೆ ಒತ್ತಡಕ್ಕೆ ಮಣಿದು ಸೈಟ್ಗಳನ್ನೇ ಮೂಡಾಗೆ ವಾಪಸ್ ನೀಡುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಯಿತು ಸಿಎಂ ಸಿದ್ದು ಅಂಡ್ ಕುಟುಂಬ. ನಂತರ ಸುಪ್ರೀಂ ಕೋರ್ಟ್ ನಲ್ಲಿ ಈ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಸಿಎಂ ಮತ್ತು ಅವರ ಪತ್ನಿಗೆ ಕ್ಲೀನ್ ಚೀಟ್ ಅನ್ನ ನೀಡಿದ್ದು ನಿಜ. ಆದ್ರೆ ಅಷ್ಟರಾಗ್ಲೇ ಆಗ್ಬೇಕಿದ್ದ ರಾಜಕೀಯ ಡ್ಯಾಮೇಜ್ ಆಗಿ ಹೋಗಿತ್ತು. ಈ ಘಟನೆ ಸಿದ್ದರಾಮಯ್ಯನವರ ವೈಯಕ್ತಿಕವಾಗಿ ಮತ್ತು ರಾಜಕೀಯವಾಗಿ ಹೆಚ್ಚು ಚಿಂತೆಗೀಡಾಗುವಂತೆ ಮಾಡಿತ್ತು ಅನ್ನೋ ಪ್ರಶ್ನೆ ಕೂಡ ಹುಟ್ಟಿಕೊಂಡಿದೆ. ಇಷ್ಟೇ ಅಲ್ಲ, ಸಿಎಂ ಸಿದ್ದುಗೆ ಮೂಡ ಹಗರಣದ ನಂತರ 2ನೇದಾಗಿ ವಾಲ್ಮೀಕಿ ನಿಗಮ ಹಗರಣ ಮೈ ಮೇಲೆ ಬಂದಿತ್ತು. ಇದೇ ವಾಲ್ಮೀಕಿ ಹಗರಣ ಸಿದ್ದರಾಮಯ್ಯನವರನ್ನ ಇಕ್ಕಟ್ಟಿಗೆ ಸಿಲುಕಿಸಿದ 2ನೇ ಹಗರಣ ಅನ್ನುವಂತಾಯಿತು. ಇನ್ನು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ವಾಲ್ಮೀಕಿ ನಿಗಮದ ಹಗರಣ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಬ್ರಹ್ಮಾಂಡ ಭ್ರಷ್ಟಾಚಾರ ಸಿದ್ದರಾಮಯ್ಯ ಸರ್ಕಾರದ ಪಾಲಿಗೆ ಅಗ್ನಿ ಪರೀಕ್ಷೆಯಾಗಿತ್ತು. ಹೌದು, ಇದಷ್ಟೇ ಅಲ್ಲದೆ 2024-25ನೇ ಸಾಲಿನ ಯೋಜನೆಗಳಿಗೆ ಮೀಸಲಿಟ್ಟ 187 ಕೋಟಿ ರೂಪಾಯಿ ಅನುದಾನದಲ್ಲಿ ಬರೋಬ್ಬರಿ 88 ಕೋಟಿ ರೂಪಾಯಿ ಹಣವನ್ನ ನಿಗಮದ ಅಧ್ಯಕ್ಷರ ಗಮನಕ್ಕೆ ಬಾರದೆ ಬೇರೆ ಬೇರೆ ನಕಲಿ ಖಾತೆಗಳಿಗೆ ವರ್ಗಾಯಿಸಲಾಗಿತ್ತು. ಈ ಹಗರಣದಲ್ಲಿ ಅಂದಿನ ಸಚಿವ ಬಿ ನಾಗೇಂದ್ರ ಹೆಸರು ಕೂಡ ನೇರವಾಗಿ ಕೇಳಿಬಂದಿತ್ತು.
ವಿಪಕ್ಷ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿತ್ತು. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಂಸತ್ತಿನಲ್ಲಿ ಈ ವಿಷಯವನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ರು. ಇದು ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಹೈಕಮಾಂಡ್ಗೆ ತೀವ್ರ ಮುಜುಗರವನ್ನ ಉಂಟು ಮಾಡಿತು. ಕೊನೆಗೆ ತೀವ್ರ ಒತ್ತಡದ ನಂತರ ಸಚಿವ ನಾಗೇಂದ್ರ ಅವರಿಂದ ರಾಜೀನಾಮೆಯನ್ನ ಪಡೆಯಲಾಯಿತು. ಎಸ್, ಈ ಹಗರಣವು ಸರ್ಕಾರದ ವರ್ಚಸ್ಗೆ ದೊಡ್ಡ ಹೊಡೆತವನ್ನ ನೀಡಿದ್ದಲ್ಲದೆ ಆಡಳಿತದಲ್ಲಿ ಇನ್ನಷ್ಟು ಎಚ್ಚರಿಕೆಯಿಂದ ಇರುವಂತೆ ಸಿದ್ದರಾಮಯ್ಯನವರ ಮೇಲೆ ಒತ್ತಡವನ್ನ ಹೇರಿತು. ಇಷ್ಟಲ್ಲದೆ ಸಿಎಂ ಸಿದ್ದು ಬುಡಕ್ಕೆ ಮೂರನೆಯದಾಗಿ ಅಬಕಾರಿ ಹಗರಣ ಸೇರಿಕೊಂಡಿತು. ಹೌದು, ಸರ್ಕಾರದ ಮೇಲಿನ ಆರೋಪಗಳ ಸರಣಿ ಇಲ್ಲಿಗೆ ನಿಲ್ಲಲಿಲ್ಲ. ಮೂರನೇ ಕಾರಣವಾಗಿ ಕಾಡಿದ್ದು ಅಬಕಾರಿ ಹಗರಣದ ಆರೋಪ. ಇನ್ನು ಸಿಎಂ ಸಿದ್ದರಾಮಯ್ಯ ಸರ್ಕಾರದ 2ನೇ ಅವಧಿಯಲ್ಲಿ ಭಾರಿ ಸದ್ದು ಮಾಡಿದ ಮತ್ತೊಂದು ಆರೋಪವೆಂದರೆ ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇದ್ದಂತ ಕಲೆಕ್ಷನ್ ದಂಧೆ. ಸಚಿವ ಆರ್.ಬಿ. ತಿಮ್ಮಾಪುರ್ ವಿರುದ್ಧ ನೇರವಾಗಿ ಆರೋಪ ಕೇಳಿಬಂದಿತ್ತು. ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ದೂರನ್ನ ನೀಡಲಾಗಿತ್ತು. ಇಲಾಖೆಯ ಅಧಿಕಾರಿಗಳಿಗೆ ಪ್ರತಿ ತಿಂಗಳು ಮಂತ್ಲಿ ಕೊಡುವ ಪದ್ಧತಿ ಇದೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿತ್ತು. ಈ ಆರೋಪ ಕೂಡ ಸರ್ಕಾರದ ಘನತೆಗೆ ಸವಾಲೊಡ್ಡಿತ್ತು. ಇದೆಲ್ಲದರ ಜೊತೆಗೆ ಸಿದ್ದರಾಮಯ್ಯನವರು ಸಚಿವರ ರಾಜೀನಾಮೆ ಪಡೆಯುವ ಬಗ್ಗೆ ಚಿಂತನೆಯನ್ನ ನಡೆಸಿದ್ರು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗಾಗಲೇ ನಾಗೇಂದ್ರ ರಾಜೀನಾಮೆಯಿಂದ ಮುಖಭಂಗ ಅನುಭವಿಸಿದ್ದ ಸರ್ಕಾರಕ್ಕೆ ಮತ್ತೊಂದು ಸಚಿವರನ್ನ ಕೈಬಿಟ್ರೆ ಬಿಜೆಪಿಯ ಆರೋಪಗಳಿಗೆ ನಾವೇ ಪುಷ್ಟಿ ನೀಡಿದಂತಾಗುತ್ತೆ ಅಂತ ಹೈಕಮಾಂಡ್ ಸೂಚನೆ ನೀಡಿದ ಹಿನ್ನೆಲೆ ರಾಜೀನಾಮೆ ಪ್ರಕ್ರಿಯೆಯನ್ನ ನಿಂತು ಹೋಯಿತು ಅನ್ನುವುದು ಕೂಡ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಹೌದು, ಸಿಎಂ ಸಿದ್ದರಾಮಯ್ಯ ಆಡಳಿತದಲ್ಲಿ ಈಗಾಗಲೇ ಸಾಕಷ್ಟು ಸರಣಿ ಆರೋಪಗಳು ಕೇಳಿ ಬಂದಿವೆ. ಅದರಲ್ಲೂ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗಲೂ ಸಿಎಂ ಸಿದ್ದರಾಮಯ್ಯ 10 ಬಾರಿ ಯೋಚಿಸುವಂತೆ ಮಾಡಿವೆ. ಈ 3ನೇ ಕಳಂಕ ಇದೆಯಲ್ಲ, ಜೊತೆಗೆ ಸಿಎಂ ಸಿದ್ದುಗೆ ಅಂಟಿಕೊಂಡಿದ್ದು 4ನೇದಾಗಿ ಪವರ್ ಸೆಂಟರ್ಗಳು. ಇವೆಲ್ಲ ಬಾಹ್ಯ ಒತ್ತಡಗಳಾದ್ರೆ ಆಂತರಿಕವಾಗಿ ಸಿದ್ದರಾಮಯ್ಯನವರಿಗೆ ಮೊದಲಿನಂತಿಲ್ಲ ಪರಿಸ್ಥಿತಿ ಅನ್ನೋದು ಕೂಡ ಪಕ್ಕ ಗೊತ್ತಾಗ್ತಿದೆ. ಸಿಎಂ ಸಿದ್ದು ಅವರ ಮೃದು ಧೋರಣೆಗೆ ಕಾಂಗ್ರೆಸ್ನಲ್ಲಿರುವಂತಹ ಪವರ್ ಸೆಂಟರ್ಗಳು ಕೂಡ ಕಾರಣ ಅಂತ ಹೇಳಲಾಗ್ತಿದೆ. ಇನ್ನು 2013ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ ಅವರೇ ಪಕ್ಷದ ಮತ್ತು ಸರ್ಕಾರದ ಪ್ರಶ್ನಾತೀತ ನಾಯಕರಾಗಿದ್ರು. ಸಿದ್ದರಾಮಯ್ಯ ಮಾತನಾಡಿದ್ರೆ ಎಲ್ಲರೂ ಓಕೆ ಅಂತಿದ್ರು. ಎದುರು ಮಾತನಾಡಲು ಇಂದು ಮುಂದು ಯೋಚನೆ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಪರಿಸ್ಥಿತಿ ಸಂಪೂರ್ಣ ಭಿನ್ನವಾದಂತೆ ಕಾಣ್ತಿದೆ. ಹೌದು, ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭೂತಪೂರ್ವ ಜಯವನ್ನ ಗಳಿಸಿದ್ರೂ ಕೂಡ ಮುಖ್ಯಮಂತ್ರಿ ಯಾರಾಗಬೇಕು ಎಂಬ ವಿಚಾರದಲ್ಲಿ ದೆಹಲಿಯಲ್ಲಿ ನಡೆದ ವಾರ್ ಗೊತ್ತೇ ಇದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ನಡುವೆ ನಡೆದ ಅಧಿಕಾರ ಹಂಚಿಕೆಯ ಸೂತ್ರ ಮೊದಲ ದಿನದಿಂದಲೇ ರಾಜ್ಯ ಸರ್ಕಾರದಲ್ಲಿ 2 ಪ್ರಬಲ ಬಣಗಳ ಸೃಷ್ಟಿ ಮಾಡದಂತೆ ಅವತ್ತು ಕಂಡಿತ್ತು. ಇದೆಲ್ಲದರ ಮಧ್ಯೆ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಸುಸೂತ್ರವಾಗಿ ನಡೀತಿದೆ ಅಂತ ಮೇಲ್ನೋಟಕ್ಕೆ ಕಂಡರೂ ಕೂಡ ಸರ್ಕಾರದ ಪ್ರತಿಯೊಂದು ನಿರ್ಧಾರದ ಮೇಲೆ ಈ 2 ಬಣಗಳ ಪ್ರಭಾವವಿದೆ. ಮೊದಲು ಅವಧಿಯಲ್ಲಿ ಇದ್ದಂತ ಏಕಪಕ್ಷೀಯವಾಗಿ ದಿಟ್ಟ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಸ್ವಾತಂತ್ರ್ಯ ಸಿದ್ದರಾಮಯ್ಯ ಅವರಿಗೆ ಈ ಬಾರಿ ಇಲ್ಲ. ಪ್ರತಿಯೊಂದು ಹೆಜ್ಜೆಯನ್ನ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಮನ್ವಯ ಸಾಧಿಸುತ್ತಾ ಇಡಬೇಕಾದಂತ ಅನಿವಾರ್ಯತೆ ಅವರ ಮೇಲಿದೆ. ಇದು ಸಿಎಂ ಸಿದ್ದು ಆಕ್ರಮಣಕಾರಿ ಶೈಲಿಗೆ ಕಡಿವಾಣ ಹಾಕಿದಂತೆ ಕಾಣ್ತಿದೆ. ಹೌದು, ಮುಂದಿನ ನವೆಂಬರ್ ಬಳಿಕ ಡಿಕೆಶಿ ಸಿಎಂ ಆಗ್ತಾರೆ, ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡ್ಬೇಕು ಎಂಬುದೆಲ್ಲ ಚರ್ಚೆಗಳು ನಡೀತಾನೆ ಇದೆ. ಹೀಗಾಗಿ ಪಕ್ಷದಲ್ಲಿ ಗೊಂದಲ ಉಂಟಾಗಿದೆ. ಇದು ಸಿದ್ದರಾಮಯ್ಯನವರ ಮೃದು ಧೋರಣೆಗೆ ತಳ್ಳಿದೆ ಅಂತ ಹೇಳಲಾಗ್ತಿದೆ. ಇದಲ್ಲದೆ ಜೊತೆಗೆ ಸಿದ್ದು ಸರ್ಕಾರದ ಮೇಲೆ ಮತ್ತೊಂದು ಕಪ್ಪು ಪಟ್ಟಿ ಮೆತ್ತಿಕೊಂಡಿದ್ದು ಅದೇ 5ನೇಯದಾಗಿ ಗ್ಯಾರಂಟಿಯ ಗುದ್ದಾಟ. ಗ್ಯಾರಂಟಿ ಗುದ್ದಾಟ ಇನ್ನು ಸರ್ಕಾರದ ಅತಿದೊಡ್ಡ ಯಶಸ್ಸು ಎಂದೇ ಬಿಂಬಿಸಲಾಗುತ್ತಿರುವ ಗ್ಯಾರಂಟಿ ಯೋಜನೆಗಳೇ ಆಡಳಿತಕ್ಕೆ ಅತಿದೊಡ್ಡ ಹೊರೆಯಾಗಿದೆಯಾ? ಆರ್ಥಿಕ ಸಂಕಷ್ಟವನ್ನ ತಂದೊಡ್ಡಿದೆಯಾ? ವಿಪಕ್ಷಗಳು ಕೂಡ ಈ ನಿಟ್ಟಿನಲ್ಲಿ ಆರೋಪವನ್ನ ಮಾಡ್ತಿವೆ. ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅಧಿಕಾರದ ಗದ್ದಿಗೆ ಹೇರಲು ಸಹಾಯ ಮಾಡಿದ್ದ ಈ 5 ಗ್ಯಾರಂಟಿಗಳು ಆದ್ರೆ ಈ ಯೋಜನೆಗಳು ಜಾರಿಗೆ ಬೇಕಾದ ಅಗಾಧ ಪ್ರಮಾಣದ ಹಣವನ್ನ ಹೊಂದಿಸುವುದು ಸರ್ಕಾರದ ಪಾಲಿಗೆ ಕತ್ತಿ ಮೇಲಿನ ನಡೆಯಾಗದಂತೆ ಕಾಣ್ತಿದೆ. ಹೌದು, ನೆರೆಯ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರೇ ಗ್ಯಾರಂಟಿಗಳಿಂದಾಗಿ ಸರ್ಕಾರದ ಖಜಾನೆ ಖಾಲಿ ಆಗ್ತಿದೆ ಅಂತ ಬಹಿರಂಗವಾಗಿ ಹೇಳಿದ್ರು. ಕರ್ನಾಟಕದಲ್ಲೂ ಇದೇ ಪರಿಸ್ಥಿತಿ ಇದೆ ಅಂತ ಸಿಎಜಿ ವರದಿ ಕೂಡ ಸೂಚನೆಯನ್ನ ನೀಡಿದೆ. ಇದರ ನೇರ ಪರಿಣಾಮ ಅಭಿವೃದ್ಧಿ ಕಾಮಗಾರಿಗಳ ಮೇಲೆ ಆಗ್ತಿದೆ.
ತಮ್ಮ ಕ್ಷೇತ್ರಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಸ್ವತಃ ಕಾಂಗ್ರೆಸ್ ಶಾಸಕರೇ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಣಕಾಸು ಖಾತೆಯನ್ನ ಹೊಂದಿರುವಂತ ಸಿದ್ದರಾಮಯ್ಯನವರಿಗೆ ಗ್ಯಾರಂಟಿಗಳಿಗೆ ಹಣಗೊಂದಿಸುವುದು ಮತ್ತು ಶಾಸಕರ ಸಮಾಧಾನ ಪಡಿಸುವುದು ಎರಡೂ ಕೂಡ ದೊಡ್ಡ ಸವಾಲಾಗಿದೆ. ಈ ಆರ್ಥಿಕ ಒತ್ತಡ ಅಭಿವೃದ್ಧಿ ವಿಚಾರದಲ್ಲಿ ದಿಟ್ಟ ಹೆಜ್ಜೆಗಳನ್ನಿಡಲು ಅಡ್ಡಿಯಾಗಿದ್ದು, ಇದು ಸಹಜವಾಗಿ ಅವರ ನಾಯಕತ್ವದ ಮೇಲೆ ಪರಿಣಾಮ ಬೀರಿದೆ ಅಂತ ಹೇಳಲಾಗ್ತಿದೆ. ಹೌದು, ಸಿಎಂ ಸಿದ್ದರಾಮಯ್ಯಗೆ 6ನೇದಾಗಿ ಹೈಕಮಾಂಡ್ ಹಿಡಿತ ಅಂತಿಮವಾಗಿ ಹಾಗೂ 6ನೇ ಬಹುಮುಖ್ಯ ಕಾರಣ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಬಿಗಿಗೊಳಿಸಿದ ಹೈಕಮಾಂಡ್ ಹಿಡಿತ ಎನ್ನುವಂತಾಗಿದೆ ಅವರ ಪರಿಸ್ಥಿತಿ. ಸಿದ್ದರಾಮಯ್ಯನವರ ಮೊದಲ ಅವಧಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಮೇಲೆ ಹೈಕಮಾಂಡ್ನ ಹಿಡಿತ ಅಷ್ಟೊಂದು ಪ್ರಬಲವಾಗಿರಲಿಲ್ಲ. ಸಿದ್ದರಾಮಯ್ಯನವರೇ ಎಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ರು. ಆದರೆ 2ನೇ ಅವಧಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿ ಅವರ ಪ್ರಭಾವ ಹೆಚ್ಚಾಗ್ತಾ ಇದ್ದಂತೆ ರಾಜ್ಯ ಘಟಕಗಳ ಮೇಲೂ ಕೂಡ ಹೈಕಮಾಂಡ್ನ ಹಿಡಿತ ಬಿಗಿಯಾದಂತೆ ಕಾಣ್ತಿದೆ. ಇದೆಲ್ಲದರ ಜೊತೆಗೆ ಎಐಸಿಸಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲ್ ನೇರವಾಗಿ ಕರ್ನಾಟಕದ ಶಾಸಕರೊಂದಿಗೆ ಪ್ರತ್ಯೇಕ ಸಭೆಗಳನ್ನ ನಡೆಸಿ ಅವರ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದು. ಇದಕ್ಕೆ ಇತ್ತೀಚಿನ ಉದಾಹರಣೆ ಸಣ್ಣ ಪುಟ್ಟ ನಿರ್ಧಾರಗಳಿಂದ ಹಿಡಿದು ಪ್ರಮುಖ ರಾಜಕೀಯ ತೀರ್ಮಾನಗಳವರೆಗೆ ಪ್ರತಿಯೊಂದಕ್ಕೂ ಕೂಡ ದೆಹಲಿಯ ಅನುಮತಿ ಪಡೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿಂದೆ ತಮ್ಮದೇ ಆದ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಂತ ಸಿದ್ದರಾಮಯ್ಯನವರಿಗೆ ಈಗ ಹೈಕಮಾಂಡ್ನ ಚೌಕಟ್ಟಿನೊಳಗೆ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಕೂಡ ಎದುರಾಗಿದೆ. ಇದು ಅವರ ಸ್ವಾತಂತ್ರ್ಯವನ್ನ ಸೀಮಿತಗೊಳಿಸಿದ್ದು ಅವರ ಟಗರು ಕದರಿಗೆ ಕಡಿವಾಣ ಹಾಕಿದೆ ಎನ್ನಲಾಗ್ತಿದೆ. ಇನ್ನು ಕುಟುಂಬದ ಮೇಲಿನ ಹಗರಣದ ಕರೆನೆರಳು ಕೂಡ ಸರ್ಕಾರದ ವರ್ಚಸ್ಸಿಗೆ ಮಸಿ ಬೆಳೆದ ವಾಲ್ಮೀಕಿ ಹಾಗೂ ಅಬಕಾರಿ ಹಗರಣದ ಆರೋಪಗಳು. ಹೌದು, ಸಿಎಂ ಸಿದ್ದು ಆಡಳಿತದ ಕಾಂಗ್ರೆಸ್ ಪಕ್ಷದೊಳಗಿನ ಅಧಿಕಾರ ಕೇಂದ್ರಗಳ ಒತ್ತಡ, ಗ್ಯಾರಂಟಿ ಯೋಜನೆಗಳಿಂದಾಗಿ ಉಂಟಾದ ಕಿರಿಕಿರಿ ಹಾಗೂ ಎಲ್ಲಕ್ಕಿಂತ ಮಿಗಿಲಾಗಿ ಹೈಕಮಾಂಡ್ನ ಬಿಗಿ ಹಿಡಿತ, ಈ 6 ಕಾರಣಗಳು ಒಟ್ಟಾಗಿ ಒಂದು ಕಾಲದ ಆಕ್ರಮಣಕಾರಿ ಟಗರು ಸಿದ್ದರಾಮಯ್ಯನವರ ಇಂದು ಹೆಚ್ಚು ಜಾಗರೂಕ, ಸೌಮ್ಯ ಹಾಗೂ ಲೆಕ್ಕಾಚಾರದ ರಾಜಕಾರಣಿಯನ್ನಾಗಿ ಪರಿವರ್ತಿಸಿದೆ. ಇದು ದೀರ್ಘಕಾಲದ ಆಡಳಿತಕ್ಕಾಗಿ ಅಳವಡಿಸಿಕೊಂಡಿರುವ ರಾಜಕೀಯ ತಂತ್ರವೇ ಅಥವಾ ಬದಲಾದ ಸನ್ನಿವೇಶಗಳಿಗೆ ಅವರು ತೋರುತ್ತಿರುವ ಅನಿವಾರ್ಯ ಪ್ರತಿಕ್ರಿಯೆಯ ಕಾಲವೇ ಉತ್ತರಿಸಬೇಕಿದೆ.